ಓಂ ಶಾಂತಿವ್ರ ಎಲ್ಲರೂ ಒಳ್ಳೆಯದಾಗಲಿ. ಶ್ರೀ ಸದ್ಗುರು ಸಿದ್ಧಾರೂಢ ಜ್ಯೋತಿ ರಥಯಾತ್ರೆ ರಾಮೋಹಳ್ಳಿ ಬೆಂಗಳೂರು. ಇವರೇ ಈಗಾಗಲೇ ಭಾಗ 1, 2 ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ನೋಡಿ. ಇದು 3ನೇ ಭಾಗ, ಕಂಟಿನ್ಯೂ ಮಾಡಿ. ಯಾಕೆ 3ನೇ ಭಾಗ ಹಾಕಿದ್ದೀನಿ ಅಂದರೆ ಭಾಗ 1ರಲ್ಲಿ ಭಾಗ 2ರಲ್ಲಿ ಏನಾದರೂ ನಾನು ಬಿಟ್ಟಿರ್ಬೋದು. ಅದು ಕ್ಲಾರಿಟಿ ಕನ್ಫರ್ಮೇಷನ್ಗೆ 3ನೇದು ಹಾಕಿದ್ದೀನಿ ಭಾಗ ಇದು. 2ನೇ ಭಾಗದಲ್ಲೂ ಇದೇ ಥರ ಒಂಚೂರು ಇರುತ್ತೆ, ಹಂಗಂತ ಗಾಬರಿ ಆಗಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು 2ನೇ ಭಾಗ ಅಂತ ಗಾಬರಿ ಆಗಬೇಡಿ. ಇದು 3ನೇ ಭಾಗ. 2ನೇ ಭಾಗದಲ್ಲೇ ನೋಡೋಕೆ ಇದೇ ಥರ ಇರುತ್ತೆ. ಆದರೆ ಇದರಲ್ಲಿ ಕೆಲವರೆಲ್ಲ ಬಿಟ್ಟೋಗಿರ್ತಾರೆ. ಇದರಲ್ಲಿ ಗೊತ್ತಾಗೋದಿಲ್ಲ ವೀಡಿಯೋನಲ್ಲಿ. ಕೆಲವು ಒಂದಷ್ಟು ಘಟನೆಗಳು ಬಿಟ್ಟೋಗಿರುತ್ತೆ. ಅಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಘಟನೆಗಳು ಬಿಟ್ಟೋಗಿರುತ್ತೆ. ಅದು ಬಿಟ್ಟೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ಕ್ಲಾರಿಟಿ ಕನ್ಫರ್ಮೇಷನ್ಗೆ 2ನೇ ಸಾರಿ ವೀಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಓಕೆನಾ? ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಭಾಗ 3. ಇನ್ನೂ ನೆಕ್ಸ್ಟ್ ಭಾಗ 4, 5 ಕೂಡ ನೋಡಿ, ತುಂಬ ಚೆನ್ನಾಗಿರ್ತವ್ರೆ. ಓಕೆನಾ? ಓಕೆ, ವಿಡಿಯೋ ಇಷ್ಟ ಆದರೆ ನಿಮ್ಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿ ಲಾಸ್ಟ್ವರೆಗೂ, ಸರಿನಾ? ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ. ಇವರೇ ಹುಬ್ಬಳ್ಳಿ ಶ್ರೀಮಠ ಶ್ರೀ ಸದ್ಗುರು ಸಿದ್ಧಾರೂಢ ಮಠ. ಅಲ್ಲಿಂದ ಜಳಕಾಪುರ ಹೋಗಿ, ಜಳಕಾಪುರ ಅಂದರೆ ಸಿದ್ಧಾರೂಢರ ಮೂಲಸ್ಥಾನ ಜಳಕಾಪುರ. ಆ ಮೂಲಸ್ಥಾನದಿಂದ ರಥಯಾತ್ರೆ ಬರುತ್ತೆ, ನೇರವಾಗಿ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿನ ರಾಮೋಹಳ್ಳಿಗೆ ಬರುತ್ತೆ. ಅದನ್ನು ಸ್ವಾಗತ ಮಾಡೋಕ್ಕೆ ಇಲ್ಲೆಲ್ಲರೂ ವಿದ್ಯಾರ್ಥಿಗಳು, ಸ್ವಾಮೀಜಿಗಳು, ಹಾಗೆ ಸಂಘ ಸಂಸ್ಥೆಗಳವರು, ಚಿಕ್ಕವರು, ದೊಡ್ಡವರು, ಹೆಂಗಸರು, ಗಂಡಸರು ಎಲ್ಲರೂ ಇದ್ದಾರೆ. ಹಾಗೆ ಕೆಲವು ಕಲಾವಿದ ತಂಡ ಕೂಡ ಇಲ್ಲಿದೆ. ಕಲಾವಿದರು ಅಂದರೆ ಡೋಲ್ ಬಾರಿಸೋರು, ಅದು ಇದು ಬಾರಿಸೋರು ಎಲ್ಲರೂ ಇದ್ದಾರೆ. ಓಕೆ, ಈ ವಿಡಿಯೋದಲ್ಲಿ ನಾವು ರಥಯಾತ್ರೆ ಬಂದಮೇಲೆ ಅದನ್ನು ಸ್ವಾಗತ ಮಾಡಿಕೊಂಡು ನೇರವಾಗಿ ಇಲ್ಲೇ ರಾಮೋಹಳ್ಳಿ ಪಕ್ಕದಲ್ಲಿ ಅರ್ಧ ಕಿಲೋಮೀಟ್ರ್ ದೂರ ಅಲ್ಲಿ ಮಠ ಇರುತ್ತೆ, ಶ್ರೀ ಸಿದ್ಧಾರೂಢ ಟ್ರಸ್ಟ್ ಇರುತ್ತೆ. ಅಲ್ಲಿಗೆ ನಾವು ಶ್ರೀ ಡಾಕ್ಟರ್ ಅರೂಢ ಭಾರತಿ ಸ್ವಾಮೀಜಿಗಳ ಸಾರಥ್ಯದಲ್ಲಿ ಈ ರಥ ಕರ್ಕೊಂಡು ಹೋಗ್ತೀವಿ. ನೋಡಿ, ಇದೇ ರಥ ಬಂದಿದೆ. ರಥಗಳಿಗೆ ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇದು ಲಾಸ್ಟ್ವರೆಗೂ ನೋಡಿ, ಚೆನ್ನಾಗಿರುತ್ತೆ. ಭಾಗ 2ರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಹಾಗೆ ಈ ಭಾಗದಲ್ಲಿ ಹೆಚ್ಚಾಗಿ ಗೊತ್ತಾಗುತ್ತೆ. ನೋಡಿ, ಶ್ರೀ ಬೇಲಿ ಮಠದ ಸ್ವಾಮೀಜಿಗಳು ಬಂದಿದ್ದಾರೆ, ಹಾಗೂ ಇನ್ನೂ ಕೆಲವು ಸ್ವಾಮೀಜಿಗಳು ಇದ್ದಾರೆ. ಇದರಲ್ಲಿ ನಾನು ಇದ್ದೇನೆ. ಆ ಸ್ವಾಮೀಜಿಗಳೆಲ್ಲ ಕಾರಲ್ಲಿ ಹೋದರು ಮುಂದೆ. ಆ ಸ್ವಾಮೀಜಿಗಳೆಲ್ಲ ಕಾರುಗಳಲ್ಲಿ, ಅವ್ರವ್ರ ಕಾರುಗಳಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಅವರು ಕಾರಲ್ಲೇ ಹೊರಟರು. ಆದರೆ ನಾನು ಶ್ರೀ ಅರೂಢ ಭಾರತಿ ಸ್ವಾಮೀಜಿ ನಡ್ಕೊಂಡೆ ರಥಯಾತ್ರೆ ಮುಂದೆ ಅಕ್ಕಪಕ್ಕದಿಂದ ಬರ್ತಾಯಿದ್ದೆ. ರಥಯಾತ್ರೆ ಸಾಗ್ತಾಯಿದೆ. ಕೆಲವರೆಲ್ಲ ಜನ, ಭಕ್ತರು, ಅಭಿಮಾನಿಗಳು ರಥಯಾತ್ರೆ ಜೊತೆ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ನೋಡಿ, ಇಲ್ಲಿ ಮುತ್ತರಾಯ ಸ್ವಾಮಿ ದೇವಸ್ಥಾನ ಇದೆ. ಮುತ್ತರಾಯ ಅಂದರೆ ಹನುಮಾನ್ ಅಂತ ನಾವು ಅಂತೀವಿ. ಇಲ್ಲಿ ಹನುಮಾನ್ ದರ್ಶನ ಮಾಡಿಕೊಂಡು ಮುಂದಕ್ಕೆ ಸಾಗುತ್ತೆ. ಇಲ್ಲೇ ಸ್ವಲ್ಪ ದೂರದಲ್ಲಿದೆ, ಇನ್ನೊಂದು 50 ಮೀಟ್ರ್ 100 ಮೀಟ್ರ್ ದೂರದಲ್ಲಿ ಆಶ್ರಮ ನೋಡ್ಬೋದು ನೀವು.
ಇವರೇ ಇದೇ ಮಠ ಶ್ರೀ 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 ಸಿದ್ಧಾರೂಢ ಮಿಷನ್. ಸದ್ಗುರು ಸಿದ್ಧಾರೂಢ ಮಿಷನ್ ಒಳಗೆ ಬಂದಿದೆ, ಮಠದ ಒಳಗಡೆ ಬಂದಿದೆ. ಈಗ ರಥ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಇಲ್ಲೇ ಮುಂದುಗಡೆ ಸ್ಟೇಜ್ ಇದೆ, ಸಾಂಸ್ಕೃತಿಕ ಭವನ. ಅಲ್ಲೆಲ್ಲ ಜನ ಇದ್ದಾರೆ. ಅಲ್ಲಿಗೆ ಈ ಕಳಸಗಳ ಮೂಲಕ ಕಳಸಗಳ ಮೂಲಕ ಮೂಲ ದೇವರು ಸದ್ಗುರು ಮೂರ್ತಿ ಕಳಸವನ್ನು ಒಬ್ಬರು ಹೊತ್ಕೊಂಡಿದ್ದಾರೆ, ನೀವು ನೋಡ್ಬೋದು. ಸ್ವಾಗತ ಮಾಡಿಕೊಂಡು ಈಗ ಓಲ್ಗ ಸಮೇತ ರಥ ಅಲ್ಲೇ ನಿಂತ್ಕೊಳ್ಳುತ್ತೆ. ಓಕೆ, ಇದು ಮಠ. ಇವರೇ ಪಾರ್ಟ್ 1ನಲ್ಲಿ ಪಾರ್ಟ್ 2ನಲ್ಲಿ ಇದೆಲ್ಲ ಇರುತ್ತೆ ಅಂತ ಅಂದ್ಕೋಬೇಡಿ. ಇರಲಿ ಇಲ್ದವಾಗಲಿ ನೋಡಿ, ಇವರು ಕಳಸ ಹೊತ್ಕೊಂಡಿದ್ದಾರೆ. ಆಮೇಲೆ ಇನ್ನೂ ಎಲ್ಲ ಭಕ್ತರು, ಕಲಾವಿದರು ಎಲ್ಲ ಇದ್ದಾರೆ. ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಇದ್ದಾರೆ. ಕಳಸಗಳೆಲ್ಲ ಹೊತ್ಕೊಂಡು ಹೋಗ್ತಾರೆ, ನೋಡ್ಬೋದು. ಓಲ್ಗ ಇದೆ. ಇವರೇ ಈಗ ಈ ಒಂದು ಸಿದ್ಧಾರೂಢ ಜ್ಯೋತಿ ಯಾತ್ರೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಭಾಗ 3 ಇದು. ಭಾಗ 3 ಮುಗಿತಾ ಇದೆ. ಭಾಗ 4 ನೆಕ್ಸ್ಟ್ ಇರುತ್ತೆ, ಅದನ್ನು ತಪ್ಪದೆ ನೋಡಿ. ಇಲ್ಲಿ ಪ್ರೋಗ್ರಾಮೆಲ್ಲ ನಡೆಯುತ್ತೆ, ಅಂದರೆ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ರಾಜಕೀಯ ವ್ಯಕ್ತಿಗಳು, ಸ್ವಾಮೀಜಿಗಳು, ಸಂಘ ಸಂಸ್ಥೆಗಳವರು, ವಿದ್ಯಾರ್ಥಿಗಳು ಇವರೆಲ್ಲ ಬಂದಿರ್ತಾರೆ, ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಆ ಕಾರ್ಯಕ್ರಮನ ನೀವೆಲ್ಲ ನೋಡಿ ಲಾಸ್ಟ್ವರೆಗೂ. ಭಾಗ 4 ತಪ್ಪದೆ ನೋಡಿ. ಇದು ಭಾಗ 3 ಇಲ್ಲಿ ಕಂಪ್ಲೀಟ್ ಆಗ್ತಾಯಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸದ್ಗುರು ಸಿದ್ಧಾರೂಢ ಪರಮೇಶ್ವರ ಹಾಗೂ ಎಲ್ಲ ಗುರುಗಳ ಆಶೀರ್ವಾದ ನಿಮಗಿರಲಿ. ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗಲಿ, ಒಳ್ಳೆಯದಾಗಲಿ. ಓಂ ಶಾಂತಿ.